ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಬನ್ನಿ, ಒಂದು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಹರಳೆ ರೆಡಿ ಮಾಡ್ಕೊಂಡಿರೋ ಥ್ರೆಡ್ ತೊಗೊಂಡಿದ್ದೀನಿ. ಫಸ್ಟು ಮಾಮೂಲಿ ನೀಡಲ್ ನಂಬರ್ 11 ನಂಬರ್ ತೊಗೊಂಡಿದ್ದೀನಿ. ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು ಟೂ ಟೈಮ್ಸ್ ಲಾಕ್ ಆದಮೇಲೆ 4 ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೂ 1 ಟೈಮ್ ಲಾಕ್ ಮಾಡಬೇಕು. ಈ ಡಿಸೈನ್ಗೆ 2 ಟೈಮ್ಸ್ ಲಾಕ್ ಮಾಡ್ತಾ ಹೋಗಬೇಕು. ಲಾಕ್ ಆದಮೇಲೆ ನೀಡಲ್ ತೆಗೆದುಬಿಟ್ಟು ಈ ಥರ ಒಂದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೀಡ್ ರೀಪ್ಲೇಸ್ ಯಾವುದಾದ್ರೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಈ ಬಟ್ಟೆ ಸ್ವಲ್ಪ ಗಟ್ಟಿ ಇದೆ, ಸೊ ಅದಕ್ಕೆ ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಸತಿ ಲಾಕ್ ಮಾಡಿ. ಈ ಡಿಸೈನ್ಗೆ 2 ಟೈಮ್ಸ್ ಲಾಕ್ ಮಾಡ್ತಾ ಹೋಗಬೇಕು. ಮೊದಲೆಲ್ಲ ನಾವೇನು ಮಾಡ್ತಿದ್ವಿ, 1 ಟೈಮ್ ಲಾಕ್ ಮಾಡ್ತಿದ್ವಿ, ಬೇರೆ ಡಿಸೈನ್ಗೆಲ್ಲ. ಈ ಡಿಸೈನ್ಗೆ 2 ಟೈಮ್ಸ್ ಲಾಕ್ ಮಾಡ್ತಾ ಹೋಗಬೇಕು. ಬೀಡ್ ಆ್ಯಡ್ ಮಾಡಿದ್ದಾಯಿತು. ಈಗ ಮತ್ತೆ 4 ಚೈನ್ ಹಾಕೋಬೇಕು. 3 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್. ಪಕ್ಕದಲ್ಲೇ ಇನ್ನೂ 1 ಟೈಮ್ ಲಾಕ್. 2 ಟೈಮ್ಸ್ ಲಾಕ್ ಮಾಡಬೇಕಲ್ಲ, ಅದರಿಂದ ಲಾಕ್ ಆದಮೇಲೆ ದಾರದಿಂದ ನೀಡಲ್ ತೆಗೆದುಬಿಟ್ಟು ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮತ್ತು 2 ಟೈಮ್ಸ್ ಲಾಕು. ಪಕ್ಕದಲ್ಲೇ ಇನ್ನೂ 1 ಟೈಮ್ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನ್, 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಇನ್ನೂ 1 ಟೈಮ್ ಲಾಕ್. ಮತ್ತು 2 ಟೈಮ್ಸ್ ಲಾಕ್ ಮಾಡಬೇಕು. ಇದೇ ಬೇಸ್ ಲೈನು, ತುಂಬ ಈಸಿಯಾಗಿದೆ. ಇದೇ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಿಲ್ಲ ಅದಕ್ಕೂ. ಟೂ ಟೈಮ್ಸ್ ಲಾಕ್ ಮಾಡಿ ಮತ್ತೆ ನೀಡಲಿಂದ ತೆಗ್ದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಮತ್ತು 4 ಚೈನ್ ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ 2 ಟೈಮ್ಸ್ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಬೇಕು.
ಲಾಕ್ ಆದಮೇಲೆ 3 ಚೈನ್, ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ ಅದರ ಮಿಡಲಿಂದ ದಾರ ತೊಗೊಂಡು ಬಂದು 1 ಟೈಮ್ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 4 ಚೈನ್ಗೆ 4 ಚೈನ್, 1 2 3 4, 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ ಅದರ ಮಿಡಲಲ್ಲಿ ದಾರ ತೊಗೊಂಡು ಬಂದು 1 ಟೈಮ್ ಲಾಕ್ ಮಾಡಿಬಿಟ್ಟು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಬೀಡಿಂದ ದಾರ ಇರುತ್ತಲ್ಲ ನೋಡಿ, ಇಲ್ಲಿ ದಾರ ಇರುತ್ತೆ, ಈ ದಾರದಿಂದ ಹೋಗಿ ದಾರ ತೊಗೊಂಡು ಬಂದು 2ರಿಂದ 1 ಸತಿ, 2ರಿಂದ 2 ಸತಿ ಡಬಲ್ ಕ್ರೋಶ ಮಾಡ್ತಾ ಹೋಗೋಣ. ಎರಡರಿಂದ 1 ಸತಿ, 2ರಿಂದ 2 ಸತಿ. ಡಬಲ್ ಕ್ರೋಶ ಮಾಡ್ತಾ ಹೋಗೋಣ. ಈ ಬೀಡಿಂದ ದಾರಕ್ಕೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ತೊಗೊಂಡು ಬಂದು 2ರಿಂದ 1 ಸತಿ, 2ರಿಂದ 2 ಸತಿ. ಇದೇ ಥರ 12 ಡಬಲ್ ಕ್ರೋಶ ಮಾಡಬೇಕು. ಅದರಲ್ಲಿ 6 ಡಬಲ್ ಕ್ರೋಶ ಆದಮೇಲೆ ನೀಡಲ್ ತೆಗೆದುಬಿಟ್ಟು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಬಾರ್ದು, ಬೀಡ್ ಆ್ಯಡ್ ಮಾಡಿಬಿಟ್ಟು ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು ಇನ್ನು ಡಬಲ್ ಕ್ರೋಶನ ಕಂಟಿನ್ಯೂ ಮಾಡೋಣ. 6 ಡಬಲ್ ಕ್ರೋಶ ಈ ಕಡೆಗೆ ಕಂಟಿನ್ಯೂ ಮಾಡೋಣ. ಒಂದಾಯಿತು, 2, 3, 4, 5, 6 ಡಬಲ್ ಕ್ರೋಶ ಆದಮೇಲೆ ಪಕ್ಕದಲ್ಲಿ ಬೀಡ್ ಪಕ್ಕ 2 ಸತಿ ಲಾಕ್ ಮಾಡಿರ್ತೀವಲ್ಲ ಅದರ ಮಿಡಲಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡಬೇಕು. ಈ ಥರ ಬರುತ್ತೆ ಇದು ಡಿಸೈನು. ಮತ್ತು 4 ಚೈನ್ಗೆ 4 ಚೈನ್, 1 2 3, 4 ಚೈನ್ ಆದರೂ ಹಾಕ್ಬೋದು, ಇಲ್ಲಿ 4 ಸಿಂಗಲ್ ಕ್ರೋಶನ್ ಆದರೂ ಮಾಡ್ಬೋದು. 2 ಟೈಮ್ಸ್ ಲಾಕ್ ಇರುತ್ತಲ್ಲ ಅದರ ಮಿಡಲಲ್ಲಿ ಲಾಕ್, ಮತ್ತು ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು ಈ ಬೀಡಿಂದ ದಾರಿಗೆ ಎರಡರಿಂದ 1 ಸತಿ, 2ರಿಂದ 2 ಸತಿ. ತ್ರೀ, 4, ನೀಡಲ್ ಮೇಲೆ 1 ಸತಿ ದಾರ ಸುತ್ಕೊಬೇಕು. ದಾರದಿಂದ ಹೋಗಿ ದಾರ ತೊಗೊಂಡು ಬಂದು 2ರಿಂದ 1 ಸತಿ, 2ರಿಂದ 2 ಸತಿ. 1 2 3 4 5, 6 ಡಬಲ್ ಕ್ರೋಶ ಆದಮೇಲೆ ನೀಡಲ್ ತೆಗೆದುಬಿಟ್ಟು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ, ಇನ್ನು 6 ಡಬಲ್ ಕ್ರೋಶನ ಈ ಕಡೆ ಬೀಡಿಂದ ಈ ಕಡೆಗೆ ಕಂಟಿನ್ಯೂ ಮಾಡೋದು. ಇನ್ನು 1 ಟೈಮ್ ಬರಿ. 2
3 4 5 6 ಹಾಕ್ಬಿಟ್ಟು 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ಲಾಕ್. ಮತ್ತು 4 ಚೈನ್ಗೆ 4 ಚೈನ್ 1 2 3 4 ಇಲ್ಲಿ 2 ಟೈಮ್ಸ್ ಲಾಕಲ್ಲಿ ಲಾಕ್. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಬೀಡಿಂದ ದಾರಕ್ಕೆ ಹೋಗಿ ದಾರ ತಗೊಂಡು ಬಂದು 2ರಿಂದ 1 ಸತಿ 2ರಿಂದ 2 ಸತಿ 6 ಡಬಲ್ ಕ್ರೋಶಾ ಮಾಡಬೇಕು. ಸಿಕ್ಸ್ ಡಬಲ್ ಕ್ರೋಶಾ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ನೀಡಲ್ ಮೇಲೆ ಒಂದು ಸತಿ ಥರ ಸುತ್ತಕೊಂಡು ಹಾಂ ಬರ್ತೀನಿ 2 3 4 5 6 ಲಾಕ್ಗೆ ಲಾಕ್ ಮತ್ತು 4 ಚೈನ್ ಲಾಕಲ್ಲಿ ಲಾಕ್ 2 ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ದಾರ ಕಟ್ ಮಾಡ್ಕೊಂಡು ತಗೊಳ್ಳೋದು. ಇದಿಷ್ಟೇ ಸಿಂಪಲ್ಲಾಗಿ ಈ ಮಿಡಲಲ್ಲಿ ಅಪೋಸಿಟ್ ಕಲರಲ್ಲಿ ಕುಚ್ಚು ಕಟ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮರಿದಲ್ಲೇ ಲೈಕ್ ಮಾಡಿ. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಒಳ್ಳೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.